ಸ್ನೇಹಿತರೆ, ಬಹಳಷ್ಟು ಜನ ಕೇಳ್ತಾ ಇದ್ದೀರಿ ವಿಡಿಯೋ ಯಾಕೆ ಹಾಕಿಲ್ಲ ಅಂಥೇಳಿ. ಏಕಾದಶಿ ವಿಡಿಯೋ ಕೂಡ ನನಗೆ ಹಾಕ್ಲಿಕ್ಕಾಗಲಿಲ್ಲ. ಯಾಕಂದರೆ ನಾನು ತವ್ರ ಮನೆಗೆ ಬಂದೀನಿ. ನಮ್ಮ ತವ್ರ ಮನೆಯಲ್ಲಿ ಮುಂಜುವೆ ಕಾರ್ಯಕ್ರಮ ಇತ್ತು. ಮಂಗಳವಾರ 8ನೇ ತಾರೀಕು ದೇವ್ರ ಊಟ ಅಂತ ಹೇಳ್ತೀವಿ. ಅಂದರೆ ಕುಲದೇವರಿಗೆ ನೈವೇದ್ಯ ಇರ್ತದೆ. ನಮ್ಮ ತಾಯಿ ಮನೆ ಕುಲದೇವರು ಎಲ್ಲಮ್ಮ. ಹೀಗಾಗಿ ಒಂದು ಜೋಗಮ್ಮನ್ನು ಕರೆದು ಪರಡಿಗೆ ತುಂಬಿ, ಜೊತೆಗೆ ಆ ದಿನ ಒಳ್ಕಲ್ ಪೂಜೆ ಅಂತ ಮಾಡ್ತೀವಿ. ಬೀಸೋದು ಕುಟ್ಟೋದು ಎಲ್ಲ ಮಾಡಿ ಗಣಪತಿಯನ್ನು ಮಾಡಿ ಪೂಜೆಯನ್ನು ಮಾಡ್ತೀವಿ. ಅಂದರೆ ಪ್ರಥಮ ಎಲ್ಲ ಕಾರ್ಯಕ್ಕೂ ವಿಘ್ನ ಕಳೆ ಅಂಥೇಳಿ ಗೋಧಿಯನ್ನು ಕುಟ್ಟಿ ಬೀಸಿ ಅದೇ ಗೋಧಿ ಹಿಟ್ಟಿನಿಂದ ಗಣಪತಿಯನ್ನು ಮಾಡಿ ಪೂಜೆಯನ್ನು ಮಾಡ್ತೀವಿ. ಅಷ್ಟೇ ಅಲ್ಲ, ನಾವು ಏನೇನು ಸಾಮಗ್ರಿಗಳನ್ನು ಅಂದರೆ ಕಾರ್ಯಕ್ರಮಕ್ಕೆ ಸೀರೆ ಎಲ್ಲವನ್ನು ತೆಗೆದುಕೊಂಡು ಬಂದಿರ್ತೀವಲ್ಲ ಅವನ್ನಿಟ್ಟು ಪೂಜೆಯನ್ನು ಮಾಡ್ತೀವಿ. ಈ ರೀತಿ ಗಣಪತಿಯನ್ನು ಪೂಜೆ ಮಾಡಿ ಗೋಧಿ ಹಿಟ್ಟಿನಿಂದ ಮಾಡಿದಂಥ ಗಣಪತಿ ಪೂಜೆಯನ್ನು ಮಾಡಿ ಎಲ್ಲ ಕಾರ್ಯಕ್ರಮಗಳು ನಿರ್ವಿಘ್ನತೆಯಿಂದ ಸಾಗಲಿ ಅಂಥೇಳಿ ಪೂಜೆಯನ್ನು ಮಾಡ್ತೀವಿ. ಅಷ್ಟೇ ಅಲ್ಲ, ಮನೆ ಮಂದಿ ಎಲ್ಲ ಹಸಿರು ಬಳೆಯನ್ನು ಇಟ್ಕೊಳ್ತೀವಿ. ಅಷ್ಟೇ ಅಲ್ಲ, ಆ ದಿನ ವಿಶೇಷವಾಗಿ ಮಹಾ ನೈವೇದ್ಯ ಇರ್ತದೆ. ಅಂದರೆ ಕುಲದೇವರಿಗೆ ನೈವೇದ್ಯ ಇರ್ತದೆ. ಎಲ್ಲ ಥರದ ಅಡುಗೆಯನ್ನು ಮಾಡಿ ಕುಲದೇವರಿಗೆ ನೈವೇದ್ಯವನ್ನು ಮಾಡ್ತೀವಿ. ನಮ್ಮ ಎಲ್ಲ ಕಾರ್ಯಕ್ರಮಗಳು ನಿರ್ವಿಘ್ನದಿಂದ ಸಾಗಲಿ ಅಂಥೇಳಿ ಗಣಪತಿಯನ್ನು ಮಾಡಿ ನಂತರ ವಿಸರ್ಜನೆ ಮಾಡ್ತೀವಿ. 16 ಮುಂಜುವೆ ದಿವಸ ಬೆಳಗ್ಗೆ ಮಾತ್ರ ಭೋಜನ ಅಂದರೆ ತಾಯಿ ಕೈಯಿಂದ ತುತ್ತನ್ನು ಹಾಕಿಸ್ತೇವೆ. ಈ ರೀತಿಯಾಗಿ ರಂಗವಲ್ಲಿನೆಲ್ಲ ಹಾಕಿ ಮಂಡಿಗೆ ಸಂಡಿಗೆ ಎಲ್ಲವನ್ನು ಊಟ ಮಾಡಿ ವಟುಗಳಿಗೆ ವಿಶೇಷವಾಗಿ ವಟುಗಳನ್ನು ಕೂಡಿಸಿ ವಟುಗಳಿಗೂ ಕೂಡ 5 ವಟುಗಳಿಗೆ ಊಟವನ್ನು ಹಾಕಿ ದಕ್ಷಿಣೆ ತಾಂಬೂಲ ಬಟ್ಟೆ ಎಲ್ಲ ದಾನವಾಗಿ ಕೊಡ್ತಾರೆ. ನಂತರ ಈ ರೀತಿಯಾಗಿ ನಾನಾ ಥರದ ಸಂಡಿಗೆ ಹಪ್ಪಳ ಎಲ್ಲವನ್ನು ಅಲಂಕಾರಿಕವಾಗಿ ಹಾಕ್ತೇವೆ. ಅಂದರೆ ತಾಯಿ ಕೊನೆಯದಾಗಿ ತಾಯಿಯಿಂದ ಕೈ ತುತ್ತು ಊಟ ಮಾಡುವುದು. ನಂತರ ಇನ್ಮೇಲಿಂದ ಆ ಮಗು ತಾಯಿ ಕೈಯಿಂದ ಊಟವನ್ನು ಮಾಡೋದಿಲ್ಲ. ಅಂದರೆ ತಾಯಿ ಎಂಜಲ ತಿನ್ನಲಿಕ್ಕೆ ಬರೋದಿಲ್ಲ ಅಂಥೇಳಿ ಈ ರೀತಿಯಾಗಿ ಅಲಂಕಾರಿಕವಾಗಿ ಎಲೆಗಳನ್ನು ಹಾಕಿ ಮಾತ್ರ ಭೋಜನ ಅಂಥೇಳಿ ಮಾಡಿಸ್ತೇವೆ. ಮಾತ್ರ ಭೋಜನ ಆದಮೇಲೆ ಅಕ್ಷತೆ ಕಾರ್ಯಕ್ರಮ ಇರ್ತದೆ. ಈ ರಂಗೋಲಿ ನಾನೇ ಹಾಕಿದ್ದು, ಹೆಂಗಾಗಿದೆ ಅಂಥೇಳಿ ಖಂಡಿತವಾಗಿಯೂ ಕಮೆಂಟ್ಸಲ್ಲಿ ಹೇಳ್ರಿ. ನಂತರ ಆ ಮಗುವಿಗೆ ಊಟ ಎಲ್ಲ ಮಾಡಿ ಬಂದಮೇಲೆ ಕೈಕಾಲು ತೊಳಿಸಿ ಮತ್ತೆ ಬೇರೆ ಮಡಿಯನ್ನು ಉಡಿಸಿ ಮಂಗಳಾಷ್ಟಕ ಹೇಳಿ ಅಕ್ಷತೆಯನ್ನು ಹಾಕ್ತಾರೆ. ನಂತರ ತಂದೆ ಮೊದಲು ಗುರು ಅಂತ ಹೇಳ್ತೀವಿ. ಗಾಯತ್ರಿ ಮಂತ್ರವನ್ನು ಮಗುವಿಗೆ ಉಪದೇಶವನ್ನು ಕೊಡ್ತಾರೆ. ಈ ರೀತಿಯಾಗಿ ಗಾಯತ್ರಿ ಮಂತ್ರ ಉಪದೇಶ ಆದಮೇಲೆ ಜನಿವಾರವನ್ನು ಹಾಕ್ತಾರೆ. ಎಲ್ಲ ಬಂದು ಬಳಗದವರಿಗೆಲ್ಲ ಕರೆದು ಊಟಕ್ಕೆ ಹಾಕಿ ಅವ್ರಿಗೆಲ್ಲ ಅವರ ತಕ್ಕಂತೆ ಉಡುಗೊರೆಯನ್ನು ಕೊಟ್ಟು ಕಳಿಸ್ತಾರೆ. ಇನ್ನು ಯಾರ ಮನೆಯಲ್ಲಿ ಎಲ್ಲಮ್ಮ ಅಂಬಾಬಾಯಿ ಇರ್ತಾರೋ ಅವ್ರ ಮನೆಯಲ್ಲೆಲ್ಲ ಗೊಂದಲ ಕಾರ್ಯಕ್ರಮ ಇರ್ತದೆ. ಗೊಂದಲ ಅಂಥೇಳಿ ಎಲ್ಲಮ್ಮನ ಅಂದರೆ ಇಡೀ ರಾತ್ರಿ ಎಲ್ಲಮ್ಮನ ಕಥೆಯನ್ನು ಹೇಳಿ ಹಾಡಿ ಇಡೀ ರಾತ್ರಿ ಜಾಗರಣೆಯನ್ನು ಮಾಡಿ ಗೊಂದಲ ಕಾರ್ಯಕ್ರಮವನ್ನು ಮಾಡ್ತೀವಿ. ಅದಾದಮೇಲೆ ಸತ್ಯನಾರಾಯಣ ಮಾಡಿ ನಂತರ ಎಲ್ಲರೂ ತಮ್ಮ ಮನೆಗೆ ಹೋಗ್ತಾರೆ. ಯಾರ ಮನೆಯಲ್ಲಿ ಅಂದರೆ ಅಂಬಾಬಾಯಿ ಇದ್ದವ್ರ ಮನೆಯಲ್ಲಾಗಿರ್ಬೋದು, ಎಲ್ಲಮ್ಮ ಇದ್ದವ್ರ ಮನೆಯಲ್ಲಾಗಿರ್ಬೋದು, ಗಂಡಸ ಮಕ್ಕಳ ಮದುವೆ ಆಗಿರ್ಬೋದು, ಮುಂಜುವೆ ಆಗಿರ್ಬೋದು, ಮಾಡಿದಾಗ ಗೊಂದಲ ಹಾಕಬೇಕು ಅಂಥೇಳಿ ಶಕ್ತಿ ದೇವತೆಯ ಆರಾಧನೆ ಇರ್ತದೆ. ರಾತ್ರಿಯೆಲ್ಲ ರೇಣುಕಾದೇವಿ ಕಥೆ ಮಹಾತ್ಮೆಯನ್ನು ಹೇಳ್ತಾರೆ. ರೇಣುಕಾದೇವಿಯ ಮೂರ್ತಿಯನ್ನು ಮಾಡಿ ಇಟ್ಟು ಪೂಜೆಯನ್ನು ಮಾಡಿ ಆಕೆಗೆ ನೈವೇದ್ಯ ಮಾಡಿ ಬ್ರಾಹ್ಮಣ ಮುತ್ತೈದಿಗೆಲ್ಲ ಊಟಕ್ಕೆ ಹಾಕ್ತಾರೆ. ರಾತ್ರಿ ಇಡೀ ಜಾಗರಣೆಯನ್ನು ಮಾಡಿ ಕಥಾ ಮಹಾತ್ಮೆಯನ್ನು ಸ್ಮರಣೆ ಮಾಡ್ತಾರೆ. ಅಷ್ಟೇ ಅಲ್ಲ, ಬೆಳಗಿನ ಜಾವದಲ್ಲಿ ಮಹಾಮಂಗಳಾರತಿ ಇರ್ತದೆ, ಅಲ್ಲಿಗೆ ಕೊನೆಗೊಳ್ತದೆ ಗೊಂದಲ. ಈ ರೀತಿಯಾಗಿ ಮನೆಯ ಹೆಣ್ಣು ಮಕ್ಕಳು ಆಗಿರ್ಬೋದು, ಮನೆಯ ಬಂಧು ಬಾಂಧವರೆಲ್ಲ ಆ ದಿನ ಇರಲೇಬೇಕಾಗ್ತದೆ. ಒಂದೇ ಗೋತ್ರದವರು ಅಂದರೆ ಯಾರ್ಯಾರ ಮನೆಯಲ್ಲಿ ಕುಲದೇವರು ರೇಣುಕಾದೇವಿ ಇರ್ತಾರೋ ಅವರೆಲ್ಲರೂ ಆ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗ್ತದೆ. ಅದಕ್ಕೆ ನಾಳೆ ದಿವಸ ನಮ್ಮ ಮನೆಯಲ್ಲಿ ಗೊಂದಲ ಕಾರ್ಯಕ್ರಮ ಅದ, ಅದನ್ನು ಮುಗಿಸಿ ಅದಾದಮೇಲೆ ಸತ್ಯನಾರಾಯಣ ಅದ, ಅದನ್ನು ಮುಗಿಸಿ ನಾನು ನಮ್ಮನೆ ಕಡೆ ಬರ್ತೀನಿ. ಅಲ್ಲಿವರೆಗೆ ಎಷ್ಟು ಸಾಧ್ಯನೋ ಅಷ್ಟೇ ವಿಡಿಯೋಗಳನ್ನು ಹಾಕ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.